ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಪ್ರಿಯ ವೀಕ್ಷಕರೇ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹನಿ ಟ್ರ್ಯಾಪ್ ಮತ್ತು ಜಾತಿ ನಿಂದನೆ ಆರೋಪದ ಪ್ರಕರಣವೊಂದು ಭಾರೀ ಸಂಚಲನ ಸೃಷ್ಟಿಸಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಮೇಲೆ ಲಕ್ಷಾಂತರ ರೂಪಾಯಿ ಹಣ, ಲೈಂಗಿಕ ಕಿರುಕುಳದ ಆರೋಪ, ಜಾತಿ ನಿಂದನೆ ಆರೋಪ, ಮತ್ತೊಂದೆಡೆ ಹನಿ ಟ್ರ್ಯಾಪ್ ಮತ್ತು ಹಣ ಸುಲಿಗೆ ಆರೋಪ. ಈ ಪ್ರಕರಣ ಈಗ ಜಿಲ್ಲೆಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಅರಿವಳಿಕೆ ತಜ್ಞ ಡಾಕ್ಟರ್ ಬಸವರಾಜ್ ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಹಾಗೂ ಜಾತಿ ನಿಂದನೆ ಆರೋಪ ಕೇಳಿಬಂದಿದ್ದು, ಮತ್ತೊಂದೆಡೆ ಅವರಿಗೆ ಹನಿ ಟ್ರ್ಯಾಪ್ ಬೆದರಿಕೆ ಒಡ್ಡಿ 10.50 ಲಕ್ಷ ಹಣ ಪೀಕಲಾಗಿದೆ ಎಂದು ಜೈ ಹಿಂದ್ ರಕ್ಷಣಾ ವೇದಿಕೆ ಗಂಭೀರ ಆರೋಪ ಮಾಡಿದೆ. ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಸೈಯದ್ ಅಖ್ತರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಒಬ್ಬ ಮಹಿಳೆ ವೈದ್ಯರ ಹಣದ ಮೇಲೆ ಕಣ್ಣು ಹಾಕಿ ಈ ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದರು. ಅವರ ಪ್ರಕಾರ ಸೈಟ್ ಮಾರಾಟ ಮಾಡಿದ್ದ ಡಾಕ್ಟರ್ ಬಸವರಾಜ್ ಅವರನ್ನು ಬ್ಲ್ಯಾಕ್ಮೇಲ್ ಮಾಡಿ ಆ ಮಹಿಳೆ ಹಾಗೂ ಆಕೆಯ ಪತಿ ಸೇರಿ 10.50 ಲಕ್ಷ ಹಣವನ್ನು ವಸೂಲಿ ಮಾಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಡಾಕ್ಟರ್ ಬಸವರಾಜ್ ಅವರು ಕಳೆದ ತಿಂಗಳೇ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿ ಇವೆ ಎಂದು ಸೈಯದ್ ಅಖ್ತರ್ ಹೇಳಿದ್ದಾರೆ. ಇದೇ ವೇಳೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಆರೋಪ ಎದುರಿಸುತ್ತಿರುವ ಮಹಿಳೆಯು ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಪರ ಹೇಳಿಕೆ ಏನು, ಅವರು ನೀಡಿರುವ ಸ್ಪಷ್ಟನೆ ಏನು ಎಂಬ ಸಂಪೂರ್ಣ ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಈ ಪ್ರಕರಣದಲ್ಲಿ ಯಾರು ಸರಿ ಯಾರು ತಪ್ಪು ಎಂಬುದನ್ನು ಪೊಲೀಸ್ ತನಿಖೆಯೇ ನಿರ್ಧರಿಸಬೇಕಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸತ್ಯಾಂಶ ಹೊರಬಂದ ಬಳಿಕವೇ ನಿಜವಾದ ಚಿತ್ರಣ ಗೊತ್ತಾಗಲಿದೆ. ಸತ್ಯಮೇವ ಜಯತೆ ಎಂಬ ತತ್ವದಂತೆ ಈ ಪ್ರಕರಣದಲ್ಲಿಯೂ ನಿಷ್ಪಕ್ಷಪಾತ ತನಿಖೆ ನಡೆದು ಸತ್ಯ ಹೊರಬರಲಿ ಎಂಬುದು ಎಲ್ಲರ ಆಶಯ. ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಅರವಳಿಕೆ ತಜ್ಞರು ಇವರ ಆರೋಪ ಕಾಮುಕ ಹಾಗೂ ಮಹಿಳಾ ದೌರ್ಜನ್ಯ ಮಾಡಿದ್ದಾನಂತೆ ಆರೋಪ ಮಾಡಿದ್ದಾರೆ. ಬಂಧಿಸಬೇಕು, ಅವರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಹೌದು ಸ್ವಾಮಿ, ಅವ್ರಿಗೆ ಬಂಧಿಸಬೇಕು, ಸಸ್ಪೆಂಡ್ ಎಲ್ಲ ಡಿಸ್ಕಸ್ ಮಾಡಬೇಕು, ಅವರಿಗೆ ಬಂಧಿಸೋದಲ್ಲ, ನೇಣಾಕ್ಬೇಕು. ಅವರಿಗೆ ಏನಕ್ಕೆ ನೇಣಾಕ್ಬೇಕು ಅಂತ ಹೇಳಿದ್ರೆ, ಕಳೆದ 28 ವರ್ಷಗಳಿಂದ 3 ಲಕ್ಷ ಜನ ಪೇಷಂಟ್ಗೆ ಅರವಳಿಕೆ ತಜ್ಞರಾಗಿ ಅರವಳಿಕೆ ಕೊಟ್ಟು ಒಂದು ಕೇಸ್ ಫೇಲ್ ಆಗಿಲ್ಲ. 28 ಒಂದು ರಿಮಾರ್ಕ್ ಇಲ್ಲ. ಆಮೇಲೆ ಇದುವರೆಗೆ ಯಾವ ಸ್ಟೇಷನ್ ಅವ್ರ ವಿರುದ್ಧ ಅಲಿಗೇಷನ್ ಆಗಿರ್ಬೋದು, ಎಕ್ಸ್ಟ್ರಾಕ್ಷನ್ ಆಗಿರ್ಬೋದು, ಯಾವುದೂ ಸಹ ಅವ್ರ ಮೇಲೆ ಒಂದು ದೂರು ದಾಖಲಾಗಿಲ್ಲ. ಅಂತ ಒಳ್ಳೆ ನಿಷ್ಠಾವಂತರಿಗೆ ಬಂಧಿಸಲೇಬೇಕು, ಗಲ್ಲಿ ಹಾಕಲೇಬೇಕು. ಯಾಕಂದ್ರೆ ಒಳ್ಳೆಯವರಿಗೆ ಅವಕಾಶ ಈ ಕಾನೂನು ಕೊಡಬಾರ್ದು. ಬಸವರಾಜರವರಿಗೆ ಇವರು ಎಕ್ಸ್ಟ್ರಾಕ್ಷನ್ ಮಾಡಿ ಕಳೆದ ವರ್ಷ 10 ತಿಂಗಳು ಸುಮಾರು 10 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ಕಾರಣಕ್ಕೆ ಡಾಕ್ಟರ್ ಬಸವರಾಜರವರು ಕೇಸ್ ಮಾಡಿದ್ದಾರೆ ಟೌನ್ ಸ್ಟೇಷನ್ ಅಲ್ಲಿ. ಅವಾಗ ಈ ಅಮ್ಮ ನಂದು ನಾಯಕ ಜನಾಂಗ, ನನ್ನ ಗಂಡ ಪ್ರತಾಪ್ ಅಂತ ಹೇಳಿದ್ದಾರೆ. ಇದುವರೆಗೆ ಡಾಕ್ಟರ್ಗೆ ಹೇಳಿದ್ದು ನಾಯಕ ಜನಾಂಗ ಅಂತ ಹೇಳಿದ್ದು. ಈಗ ಕೇಸ್ ಆದ್ಮೇಲೆ ಅವ್ರು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಒಂದು ಬೇಲಲ್ಲಿ ಹೊರ ಬರ್ತಾರೆ. ಹೊರ ಬಂದ್ರೆ ಅವ್ರ ಚಾರ್ಜ್ ಶೀಟ್ ಅವ್ರ ಮೇಲೆ ಪ್ರೂವ್ ಆಗುತ್ತೆ. ಬ್ಯಾಂಕ್ ಅಲ್ಲಿ CC ಕ್ಯಾಮ್ರಾ, ಬ್ಯಾಂಕ್ ಅಲ್ಲಿ ಎಲ್ಲ ಫೋಟೋಗಳು ಸಿಕ್ಕಿದಾವೆ ಸರ್. ಮೆಸೇಜ್ಗಳು ಮಾಡಿರೋದು, ದುಡ್ಡು ಹಾಕ್ಸ್ಕೊಂಡಿರೋದು, ಆಮೇಲೆ ಚೆಕ್ ಅನ್ನು ಹೋಗಿ ಡ್ರಾ ಮಾಡ್ಕೊಂಡಿರೋದು, ಗಂಡ ಹೆಂಡತಿ ಹೋಗಿ. ಪ್ರತಾಪ್ ರವರು ನನ್ನ ಹೆಂಡತಿ ನೀನು ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ, ಹನಿ ಟ್ರ್ಯಾಪ್ ತರಾನೇ, ಹನಿ ಟ್ರ್ಯಾಪ್ ತರ ಮಾಡಕ್ ಹೋಗಿದ್ದಾರೆ ಸರ್. ಮಾಡಿ ಅವರಿಗೆ ನೀನು ಹೆಂಡತಿ ಮಕ್ಳಿಗೆ ಹೇಳ್ತೀನಿ, ಸಂಸಾರ ಬೀದಿ ತರ್ತೀನಿ ಅಂತ ಎದುರಿಸಿ ಆ ಟೈಮ್ ಡಾಕ್ಟರ್ ದುಡ್ಡು ಕೊಟ್ರು. ಏನು ಕೊಟ್ರು ಅಂತ ಹೇಳಿದ್ರೆ ಅವರು ಕ್ಯಾಶ್ ಕೊಡ್ಲಿಲ್ಲ. ಏನು ಕ್ಯಾಶ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗಿತ್ತು. ಕೇಸ್ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮಗಳದು ಒಂದು ನೀಟ್ ಎಕ್ಸಾಮ್ ಆಗಿ ಸೀಟ್ ಸಿಕ್ಕಿತ್ತು ಅವ್ರ ಮಗಳಿಗೆ, ಮೆಡಿಕಲ್ ಸೀಟ್. ಇವತ್ತು ಗೊತ್ತಿದೆ ಮೆಡಿಕಲ್ ಸೀಟ್ ಸಿಗೋ ಎಷ್ಟು ಕಷ್ಟ ಇದೆ ಅಂತೇಳಿ. ಈ ಸೀಟ್ ಮುಖ್ಯನೋ ದುಡ್ಡು ಮುಖ್ಯನೋ? ದುಡ್ಡು ಹಾಳಾಗೋರು ಹೋಗ್ಲಿ, ಇವತ್ತು ನಾನು ನುಡ್ಕೊಂತೀನಿ, ಬಟ್ ಫಸ್ಟ್ ಮಗಳಾಗ್ಲಿ ಅಂತೇಳಿ ಮಗಳು ಹೋದ್ರು. ಅಲ್ಲಿ ಸೀಟ್ ಆಗಿತ್ತು, ಅಲ್ಲಿ ಬೇಡ ಅಂತೇಳಿ ಆ ಟೆನ್ಷನ್ ಅಲ್ಲಿ ಇವ್ರು ಮಾಡ್ತಿರೋ ಟಾರ್ಚರಿಗೆ 10,000 ಮೆಸೇಜ್ ಮಾಡಿದ್ದಾನೆ ಪ್ರತಾಪ್. ಅವನು 10,000 ಮೆಸೇಜ್ ಒಂದೇ ಹೇಳಲ್ಲ, ಬೆದರಿಕೆ, ಎಲ್ಲ ಬೆದರಿಕೆ. ಅಮೌಂಟ್ ಹಾಕ್, ಇಲ್ಲ ನಿಮ್ಮ ಮನೆ ಹತ್ರ ಬರ್ತೀನಿ, ಅಮೌಂಟ್ ಹಾಕಿ ಇಲ್ಲಿ ಮನೆ ಹತ್ರ ಬರ್ತೀನಿ, ನೀನ್ ಹೆಂಡತಿಗೆ ಹೇಳ್ತೀನಿ, ಟಿವಿ ಕೊಡ್ತೀನಿ. ಹಾಡು ಹೇಳೋ ಕಲೆ ಇದೆ, ಗಾಯನ ಕಲೆ ಇದೆ. ಆ ಒಂದು ಹವ್ಯಾಸವನ್ನ ಇವರು ಸಹ ಬಂಡವಾಳ ಮಾಡ್ಕೊಂಡು ನಾವು ಹಾಡು ಹೇಳ್ತೀವಿ, ಬರ್ತೀವಿ, ಕೋಆಪರೇಟಿವ್ ಅಂತೇಳಿ ಜೊತೆಗೆ ಬಂದು ಮನೆಗೆಲ್ಲ ಬಂದಿದ್ದಾರೆ. ಸುಮಾರು 3 ವರ್ಷದ ಪರಿಚಯ, ಮನೆಗೆಲ್ಲ ಬಂದು ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ. ಇವ್ರು ಯಾವಾಗ ದುಡ್ಡಿದೆ ಅಂತ ಗೊತ್ತಾಯ್ತು, ಇವ್ರು ಸ್ವಲ್ಪ ರೆಸ್ಪಾನ್ಸಿಬಲ್ ಡಾಕ್ಟರ್ ದುಡ್ಡಿದೆ ಅಂತ ಹೇಳಿದ್ರು, ದುಡ್ಡು ಕೀಳಾಕಿ ಈ ತರ ಮಾಡಿದ್ರು. ಲಾಸ್ಟ್ 25 ಲಕ್ಷ ರೂಪಾಯಿ ಕೇಳಿದ್ರು ಇದನ್ನ ಕೇಸ್ ಬಿಡಕ್ಕೆ. ಅವಾಗ ಕೇಸ್ ಮಾಡಿ ಜೈಲಿಗೆ ಕಳ್ಸಿದ್ವಿ ಸರ್. ಈಗ ಅವರು ಜೈಲಿಗೆ ಹೋಗಿದ್ರು? ಹೌದು ಸರ್, ಜೈಲಿಗೆ ಹೋಗಿದ್ರು.
ಸರ್ ಇದೆ ಎಕ್ಸ್ಟ್ರಾಕ್ಷನ್ ಕೇಸ್ ಮತ್ತೆ ಹನಿ ಟ್ರ್ಯಾಪ್ ತರ ಹನಿ ಟ್ರ್ಯಾಪ್ ತರ ಅಕ್ರಮ ಸಂಬಂಧ ಇಟ್ಕೊಂಡು ಹೆಂಡತಿ ಅಂತೇಳಿ ಎದುರಿಸಿ ಪ್ರತಾಪ್ ರವರು ದುಡ್ಡಿಸ್ಕೊಂಡು ಈ ಕೇಸಲ್ಲಿ ಇಬ್ರು ಜೈಲಿಗೆ ಹೋಗಿದ್ರು. ಹೌದು ಇಬ್ರು ಮೇಲೆ ಕೇಸ್ ಆಗಿದೆ. ಚಾರ್ಜ್ ಶೀಟ್ ಆಗಿದ್ದು ಇಬ್ರು ಮೇಲೆ. ಏನಾಗಿದೆ ಚಾರ್ಜ್ ಶೀಟ್ ಅಲ್ಲಿ ಏನಾಗಿದೆ? ಸರ್ ಚಾರ್ಜ್ ಶೀಟ್ ಅಲ್ಲಿ ಇವ್ರು ಅದೇ ಎಕ್ಸ್ಟ್ರಾಕ್ಷನ್ ಸತ್ಯ, ನಾವು ಡಾಕ್ಟರ್ ಈ ತರ ಬ್ಲಾಕ್ ಮೇಲ್ ಮಾಡಿದ್ವಿ, ಈ ತರ ದುಡ್ಡು ಬಾಳ ಇದೆ ಅವ್ರ ಹತ್ರ, ಎದುರಿಸಿ ಬೇಸಿ ದುಡ್ಡು ಇಸ್ಕೊಂಡಿದೀವಿ ಅಂತೇಳಿ ಅದು ಅವರೇ ಸ್ವ ಹೇಳಿಕೆ ಹೇಳಕ್ ಕೊಟ್ಟಿದ್ದಾರೆ. ಅವಾಗ ನಾಯಕರ ಜನಾಂಗ ನಾನು ಗಂಡ ಪ್ರತಾಪ್ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಈ ತಿಂಗಳು ಕಳೆದ ತಿಂಗಳು 20 ತಾರೀಕಿನ JCR ಆಗಿ ಹೋಗ್ತಾರೆ, ರೋಗಿಮಠ ರೋಡ್ ಅಲ್ಲಿ. ಜೋಗಿಮಠ ರೋಡ್ ಇಂದ JCR ಬಂದ್ಬಿಟ್ಟು ಡಾಕ್ಟರ್ ಮನೆ ಹತ್ರ ಹೋಗ್ಬೇಕಾರೆ ಇಟ್ಕೊಂಡ್ಬಿಟ್ಟು ಏನೋ ಬೋಳಿ ಮಗನ ಸುಳೆ ಮಗ ನನ್ ಮೇಲೆ ಕೇಸ್ ಮಾಡಿ ಅಂತ ಹೇಳಿ ಇಟ್ಕೊಂಡು ಹೊಡಿತಾರೆ ಡಾಕ್ಟರ್ಗೆ. ಅಲ್ಲೇ ಮಾಡ್ತಾರೆ. ಅಲ್ಲೇ ಮಾಡ್ಬಿಟ್ಟು ನಾನು ನಿನ್ ಮೇಲೆ ಜನಾಂಗದಿಂದ ಕೇಸ್ ಹಾಕ್ತೀನಿ ಅಂತ ಹೋಗ್ತಾರೆ. ಹೋಗ್ಬಿಟ್ಟು MLC ಮಾಡಿಸಿ ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಡಾಕ್ಟರ್ ಅಷ್ಟೇ ಇಮಿಡಿಯೇಟ್ ಅವರಿಗೆ ಹೊರತ ವಿದೇಶಕ್ಕೆ ಹಳೆ ಒಂದು ಕೇಸ್ ಮಾಡಿದವ್ರ ಮೇಲೆ ನನಗೆ ಜೈಲಿಗೆ ಕಳಿಸಿ ಬೋಳಿ ಮಗ ಸುಳೆ ಮಗ ನಮ್ಮ ಕೇಸ್ ಹಾಕಿ ನೀನು ಕೇಸ್ ವಾಪಸ್ ತಗೊಂಡಿಲ್ಲ ನೀನು ಹಾಗೆ ಹೀಗೆ ಜನಾಂಗದಿಂದ ಮಾಡಿ ಅಂತ ನಿಮ್ಮ ಕೇಸ್ ಹಾಕ್ತೀನಿ ಸುಳೆ ಮಗನೇ ಬೋಳಿ ಮಗನೇ ನೀನು ಇಲ್ಲಿಗೆ ಬಿಡಲ್ಲ ಸಸ್ಪೆಂಡ್ ಮಾಡ್ತೀನಿ ಜೈಲಿಗೆ ಕಳಿಸ್ತೀನಿ ಅಂತೇಳಿ ಬೆದರಿಕೆ ಹೋಗಿರೋದನ್ನ ಅದೇ ಮ್ಯಾಟರ್ನ ಇಲ್ಲಿ ಬರ್ಸ್ಬಿಟ್ಟು FIR ಮಾಡ್ತಿದೀವಿ 20 ಅಲ್ಲಿ. ಆ FIR